ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಎಲ್ರಿಗೂ ಇವತ್ತಿನ ಬುಧವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇದೆ. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಸರ್ಕಾರದ ಮಿನಿಸ್ಟರ್ ಆಗಿರುವಂಥ ಗಡ್ಕರಿ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಏನಪ್ಪ ಅಂತ ಅಂದರೆ, ನಮ್ಮ ದೇಶಕ್ಕೆ ಏನಾದರೂ ಈ ಡ್ರೈವರ್ಲೆಸ್ ಕಾರ್ಗಳೇನಾದರೂ ಬಂತು ಅಂದರೆ, ಟೆಸ್ಲಾ ಇದೆ ಅಲ್ವಾ, ಅದರಲ್ಲಿ ಡ್ರೈವರ್ಲೆಸ್ ಆಪ್ಷನ್ ಇದೆ. ಇನ್ನೂ ಬೀಟಾ ಟೆಸ್ಟಿಂಗು ಪಬ್ಲಿಕ್ಗೆ ಯಾವ ದೇಶದಲ್ಲೂ ಕೊಟ್ಟಿಲ್ಲ 100%. ಆಯಿತಾ, ನೀವು ಒಂದು 2-3 ನಿಮಿಷ ಡ್ರೈವರ್ಲೆಸ್ ಓಡಿಸ್ಬೋದು. ಬಟ್ ನೀವು ಏನು ಸ್ಟೇರಿಂಗ್ ಇರುತ್ತೆ ಆಗಾಗ ಟಚ್ ಮಾಡ್ತಾ ಇದ್ರೆ ಏನು ಪ್ರಾಬ್ಲಮ್ ಇಲ್ಲ. ಆಯಿತಾ, ಅಂದರೆ ನೀವು ಮಲಗಿಲ್ಲ, ನೀವು ಬದುಕಿದ್ದೀರಾ ಅನ್ನೋ ಒಂದು ಕ್ಲೂನ ಕೊಡ್ತಾ ಇರಬೇಕು. ಆಯಿತಾ, ಸೊ ಆ ರೀತಿ ಯಾವ ದೇಶದಲ್ಲೂ ಕಂಪ್ಲೀಟ್ ಡ್ರೈವರ್ಲೆಸ್ ಬಂದಿಲ್ಲ. ಇನ್ ಕೇಸ್ ನಮ್ಮ ಭಾರತಕ್ಕೆ ಡ್ರೈವರ್ಲೆಸ್ ಕಾರ್ ಬಂತು ಅಂದರೆ ನಾವು ಅದನ್ನು ಅಲೋ ಮಾಡೋದಿಲ್ಲ ಅಂತ ಗಡ್ಕರಿ ಅವರು ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಏನಕ್ಕೆ ಅಂತ ಅಂದರೆ, ನಮ್ಮ ದೇಶದಲ್ಲಿ ಈ ಡ್ರೈವಿಂಗನ್ನೇ ನಂಬಿರುವಂಥ ಸುಮಾರು 80 ಲಕ್ಷ ಜನಗಳಿದಾರಂತ. ಆಯಿತಾ, ಫಾರ್ ಎಕ್ಸಾಂಪಲ್ ಆಟೋದವರು, ಕ್ಯಾಬ್ ಡ್ರೈವರ್ಸ್ಗಳು, ಬಸ್ ಡ್ರೈವರ್ಸ್ಗಳು. ಸೊ 80 ಲಕ್ಷ ಜನ ಇದರಿಂದ ಊಟವನ್ನು ಮಾಡ್ತಾ ಇದ್ದಾರೆ. ಸೊ ಈ ಡ್ರೈವರ್ಲೆಸ್ ಕಾರ್ ಏನಾದರೂ ಬಂತು ಅಂತ ಅಂದರೆ ಆ ಎಲ್ಲ ಜನಗಳಿಗೆ ಕೆಲಸ ಹೋಗ್ಬಿಡುತ್ತೆ. ಈ ಕಾರಣಕ್ಕೆ ಅದನ್ನು ಅಲೋ ಮಾಡಲ್ಲ ಅಂತ ಗಡ್ಕರಿ ಅವರು ಹೇಳಿಕೆಯನ್ನು ಕೊಟ್ಟಿರೋ ಒಂದು ಒಳ್ಳೆ ವಿಷಯ. ಬಟ್ ಫ್ಯೂಚರ್ನಲ್ಲಿ ಹಂಗನಿಸ್ದಂಗೆ ಎಲ್ಲ ಅಡಾಪ್ಟ್ ಆಗ್ತಾರೆ. ಆಯಿತಾ, ಟೆಕ್ನಾಲಜಿ ಇಂಪ್ರೂವ್ ಆದಂಗೆ ಜನಗಳು ಕೂಡ ಒಂದು ರೀತಿ ಅದಕ್ಕೆ ತಕ್ಕಂಗೆ ಬದಲಾಗ್ತಾ ಹೋಗ್ತಾರೆ. ಆಯಿತಾ, ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮ್ಮ ಡಿಫೆನ್ಸ್ ಆರ್ಮಿ ಏನಿದೆ ಅವರೊಂದು ಮಿಸೈಲ್ನ ಟೆಸ್ಟ್ ಮಾಡಿದ್ದಾರೆ. ಆಯಿತಾ, ಆಕಾಶ್ ಅಂತ ಮಿಸೈಲು. ಈ ಒಂದು ಸಿಸ್ಟಮ್ ಹೆಂಗಪ್ಪ ಇದೆ ಅಂತ ಅಂದರೆ, 4 ಟಾರ್ಗೆಟ್ನ ಒಂದೇ ಮಿಸೈಲ್ ಹೊಡೆಯುತ್ತಂತೆ. ಡೀಟೇಲ್ಡ್ ಇನ್ಫಾರ್ಮೇಷನ್ ಗೊತ್ತಿಲ್ಲ, ಅವರು ರಿವೀಲ್ ಕೂಡ ಮಾಡಲ್ಲ. ಈ ರೀತಿ ಟೆಸ್ಟನ್ನು ಮಾಡಿರುವಂಥ ಜಗತ್ತಿನ ಮೊದಲ ದೇಶ ನಮ್ಮ ಭಾರತ ಅಂತ ಹೇಳಲಾಗ್ತಾ ಇದೆ. ಆಯಿತಾ, ಸೊ 4 ಟಾರ್ಗೆಟನ್ನು ಒಂದೇ ಸಿಸ್ಟಮಲ್ಲಿ ಹೊಡೆಯೋ ರೀತಿ ಸುಮಾರು 25 ಕಿಲೋಮೀಟರ್ ರೇಂಜ್ ಅಂತ ಇದ್ರದ್ದು. ಆಯಿತಾ, 25 ಕಿಲೋಮೀಟರ್ ರೇಂಜು, ಬೆಂಕಿ ಗುರು ಯಪ್ಪ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಅಮೆರಿಕಾದಲ್ಲಿ RIC ಟೆಕ್ನಾಲಜಿ ಅಂತ ಒಂದು ಕಂಪನಿ, ಇವ್ರದ್ದೊಂದು ರೋಬೋಟಿಕ್ 3D ಪ್ರಿಂಟರ್ ಇದೆ. ಆಯಿತಾ, ಸೊ ಇದು ಮಾಮೂಲಿ 3D ಪ್ರಿಂಟರ್ ಅಲ್ಲ, ಮನೆಯನ್ನು ಕಟ್ಟುವಂಥ 3D ಪ್ರಿಂಟರು. ಆಯಿತಾ, ದೊಡ್ಡ 3D ಪ್ರಿಂಟರು. ಸೊ ಇದು ಮನೆ ಕಟ್ಟುತ್ತೆ. ಇದರ ಸ್ಪೆಷಾಲಿಟಿ ಏನಪ್ಪ ಅಂತ ಅಂದರೆ, ಇವ್ರು ಕ್ಲೈಮ್ ಮಾಡ್ತಿರೋ ಪ್ರಕಾರ ಫೈರ್ ಪ್ರೂಫ್ ಅಂತೆ ಇವ್ರು ಕಟ್ಟುವಂಥ ಮನೆ. ಅಂದರೆ ಬೆಂಕಿ ಎತ್ಕೊಳ್ಳೋದೇ ಇಲ್ವಂತೆ ಈ ಮನೆಗೆ. ನಾವೆಲ್ಲರೂ ಕೂಡ ಫೋನಲ್ಲಿ ವಾಟರ್ ಪ್ರೂಫು, ಡಸ್ಟ್ ರೆಸಿಸ್ಟೆಂಟ್ ಅಂತ ಎಲ್ಲ ಕೇಳಿರ್ತೀವಿ. ಸೊ ಈ ಮನೆಯನ್ನು ಇವರು ಫೈರ್ ಪ್ರೂಫ್ ಮಾಡಿಬಿಟ್ಟಿದ್ದಾರೆ. ಒಂದು ಒಳ್ಳೆಯ ವಿಷಯ. ನಂಗನಿಸ್ದಂಗೆ ಇಂಡಿಯಾದಲ್ಲೂ ಕೂಡ ಇನ್ನೊಂದು ಸ್ವಲ್ಪ ದಿನ 3D ಪ್ರಿಂಟೆಡ್ ಹೌಸ್ಗಳೆಲ್ಲ ಬರೋಕ್ಕೆ ಶುರುವಾಗುತ್ತೆ, ಕಾಮನ್ ಆಗಿಬಿಡುತ್ತೆ. ಆಯಿತಾ, ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, UK ಪ್ರೈಮ್ ಮಿನಿಸ್ಟರ್ ಆಗಿರುವಂಥ ರಿಷಿ ಸುನಾಂಕ್ ಏನೋ ಹೆಸರಿದೆಯಲ್ಲ, ಅದು ನಮ್ಮ ಇನ್ಫೋಸಿಸ್ ನಾರಾಯಣ ಮೂರ್ತಿಯವರ ಮಗಳ ಹಸ್ಬೆಂಡು ಪ್ರೈಮ್ ಮಿನಿಸ್ಟರ್. ಇವರು ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡ್ತಾ ಇದ್ದಾರೆ UK ಅಂದರೆ ಎಲ್ರಿಗೂ ಅಲ್ಲ, ಸಣ್ಣ ಮಕ್ಕಳಿಗೆ, 16 ವರ್ಷದ ಕೆಳಗಿರುವಂಥ ಮಕ್ಕಳಿಗೆ ಸೋಷಿಯಲ್ ಮೀಡಿಯಾನ ಬ್ಯಾನ್ ಮಾಡ್ತಾರಂತೆ. ಸೊ ಇನ್ನೂ ಇಂಪ್ಲಿಮೆಂಟ್ ಮಾಡಿಲ್ಲ, ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ನಮ್ಮ ದೇಶದಲ್ಲೂ ಆಗಿಬಿಟ್ರೆ ಚೆನ್ನಾಗಿರುತ್ತೆ ನಂಗೆ ಅನ್ನಿಸ್ದಂಗೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ರೀಸೆಂಟಾಗಿ ಬಂದಿರುವಂಥ ರಿಪೋರ್ಟ್ನ ಪ್ರಕಾರ ನಮ್ಮ ದೇಶದಲ್ಲಿ ಏನು ಐಫೋನ್ಗಳು ಸೇಲ್ ಆಗ್ತಾ ಇದೆ ಅದರಲ್ಲಿ 60% ಐಫೋನ್ಗಳು ಸಣ್ಣ ಸಣ್ಣ ಸಿಟಿಗಳಲ್ಲೇ ಸೇಲ್ ಆಗ್ತಿದೆಯಂತೆ. ಟೈರ್ 2, ಟೈರ್ 3 ಸಿಟಿಗಳಲ್ಲಿ ಈ ಐಫೋನ್ಗಳು ಸೇಲ್ ಆಗ್ತಾ ಇದೆ. ಆಯಿತಾ, ಸೊ ದೊಡ್ಡ ಸಿಟಿಗಳಿಗಿಂತ ಸಣ್ಣ ಸಿಟಿಯಲ್ಲೇ ಜನ ಜಾಸ್ತಿ ಪರ್ಚೇಸ್ ಮಾಡ್ತಾ ಇದ್ದಾರೆ ಅಂತ ಆಯಿತು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಆಪಲ್ದು ಏರ್ಪಾಡ್ಸ್ ಏನಿದೆ, ಏರ್ಪಾಡ್ಸ್ ಪ್ರೋ, ಅದನ್ನು ಅವರು ಡಿಸೈನ್ ಚೇಂಜ್ ಮಾಡಿ ತುಂಬ ದಿನ ಆಗಿದೆ, ತುಂಬ ವರ್ಷಗಳಾಗೋಗಿದೆ. ಆಯಿತಾ, ಸೊ ಇದೀಗ ಮುಂದಿನ ವರ್ಷ ಏನು ಲಾಂಚ್ ಆಗುತ್ತೆ, ಏರ್ಪಾಡ್ಸ್ 4 ಏನು ಬರುತ್ತೆ, ಅದರಲ್ಲಿ ಒಂದು ಮೇಜರ್ ಡಿಸೈನ್ ಚೇಂಜ್ ಇರುತ್ತೆ ಅಂತ ಹೇಳಲಾಗ್ತಾ ಇದೆ. ಒಂದು ಒಳ್ಳೆ ವಿಷಯ, ತುಂಬ ದಿನ ಆದಮೇಲೆ ಚೇಂಜ್ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಗೂಗಲ್ ಅವರು ಕಳೆದ 2-3 ವರ್ಷಗಳಿಂದ ಸುಮಾರು 2500ಕ್ಕಿಂತ ಹೆಚ್ಚು ಫ್ರಾಡ್ ಲೋನ್ ಅಪ್ಲಿಕೇಶನ್ಗಳನ್ನು ಪ್ಲೇಸ್ಟೋರಿಂದ ರಿಮೂವ್ ಮಾಡಿದ್ದಾರೆ ಅಂತ. ಆಯಿತಾ, ಈ ಒಂದು ರಿಪೋರ್ಟನ್ನು ಗೌರ್ಮೆಂಟ್ನವರೇ ಪಬ್ಲಿಕ್ಗೆ ಕೊಟ್ಟಿದ್ದಾರೆ. ಸೊ 2-3 ವರ್ಷದಲ್ಲಿ ಗೌರ್ಮೆಂಟ್ನವರೇ ಬ್ಯಾನ್ ಮಾಡಿಸಿದ್ದಾರೆ ಮತ್ತು ಕೆಲವೊಂದು ಇಲ್ಲೀಗಲ್ ಲೋನ್ ಅಪ್ಲಿಕೇಶನ್ಗಳನ್ನ ಗೂಗಲ್ ಅವರು ಕೂಡ ಬ್ಯಾನ್ ಮಾಡಿದ್ದಾರೆ, ರಿಮೂವ್ ಮಾಡಾಕಿದ್ದಾರೆ. ಆಯಿತಾ, ತುಂಬ ಚೈನೀಸ್ ಲೋನ್ ಅಪ್ಲಿಕೇಶನ್ಗಳಿತ್ತು, ಹೆವಿ ಜನ ಅದರಿಂದ ತೊಂದರೆಯನ್ನು ಅನುಭವಿಸ್ತಾ ಇದ್ರು ನಮ್ಮ ದೇಶದಲ್ಲಿ. ಸೊ ಒಂದು ಒಳ್ಳೆಯ ವಿಷಯ. ಇನ್ನೂ ಇದ್ದಾವೆ. ಆಯಿತಾ, ಇನ್ನೂ ಇದ್ದಾವೆ. ಬಟ್ ಅವೆಲ್ಲ ಒಂದು ರೀತಿ ಲೀಗಲ್ಲಾಗಿ ಮಾಡೋ ರೀತಿ ಹೊರಗಡೆ ಪೋಟ್ರೆ ಮಾಡ್ತಿರ್ತಾರೆ. ಸೊ ಲೂಪ್ ಹೋಲ್ಗಳನ್ನ ಯೂಸ್ ಮಾಡಿಕೊಂಡು ಏನೂ ಮಾಡೋಕ್ಕಾಗಲ್ಲ. ಅವನು ಕೂಡ ಡಿಲೀಟ್ ಮಾಡಿಸಿದ್ರೆ ಚೆನ್ನಾಗಿರುತ್ತೇನೋ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು, ಫೈನಲಿ ನಥಿಂಗ್ ಫೋನ್ 2A ಕೆಲವೊಂದು ಫೋಟೋಸ್ ಡಿಸೈನ್ ರೆಂಡರ್ಸ್ ಲೀಕ್ ಆಗಿರುವಂಥದ್ದು. ಆಯಿತಾ, ತೋರಿಸ್ತಾ ಅದನ್ನು ಡ್ಯುಯಲ್ ಕ್ಯಾಮ್ರಾ, ಅಷ್ಟೊಂದು ಕ್ಲಿಯರ್ ಆಗಿ ಲುಕ್ ನಮಗೆ ಗೊತ್ತಾಗಲ್ಲ. ಬಟ್ ಕ್ಯಾಮ್ರಾ ಪ್ಲೇಸ್ಮೆಂಟು ಏನು ಆ ಒಂದು ಗ್ಲಿಫ್ ಇಂಟರ್ಫೇಸ್ ಇರಬಹುದು, ಅದು ಕಾಣ್ತಾ ಇದೆ. ಇದು ಅಫೋರ್ಡಬಲ್ ಆಗಿರುತ್ತೆ ಅಂತ. ಆಯಿತಾ,
ಮೋಸ್ಟ್ಲಿ 20,000 ರೇಂಜಲ್ಲಿ ಬರ್ಬೋದೇನೋ ಆಯಿತಾ. ಡೈಮಂಡ್ ಸಿಟಿ 7200 ಪ್ರೋಸರ್ನ ಹೊಂದಿರುವಂಥ ಸ್ಮಾರ್ಟ್ಫೋನ್ ಇದಾಗಿದೆ. OLED ಡಿಸ್ಪ್ಲೇ, 120 ರಿಫ್ರೆಶ್ ರೇಟು. ಸೊ ಎಲ್ಲ ಸ್ಪೆಸಿಫಿಕೇಶನ್ ನೋಡಿದ್ರೆ ಯಾಕೋ ಒಂದು 25,000 ರೇಂಜಲ್ಲಿ ಅಂದರೆ ಡಿಪೆಂಡ್ಸ್ ಆಯಿತಾ. ಇವ್ರು ಏನಾದರೂ ಫ್ರೇಮನ್ನು ಮೆಟಾಲಿಕ್ ಫ್ರೇಮ್ ಹಾಕಿಲ್ಲ ಅಂದರೆ 20,000 ಒಳಗೆ ಬರ್ಬೋದು. ಇನ್ ಕೇಸ್ ಮೆಟಾಲಿಕ್ ಫ್ರೇಮ್ ಹಾಕಿದ್ರೆ 25 ರೇಂಜಿಗೆ ಹೋಗ್ಬೋದಾ ಅಂತ, 22-23ಕ್ಕೆ ಹೋಗ್ಬೋದು ಅಂತ ಕಾಣುತ್ತೆ. ಕಾದು ನೋಡೋಣ ಆಯಿತಾ. ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಅಂಡರ್ 20,000 ಈ ಫೋನ್ ಲಾಂಚ್ ಆಗುತ್ತೆ ಅಂತ. ಒಟ್ಟಿಗೆ ಕಾದು ನೋಡೋಣ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ S24 ಸೀರೀಸ್ ಏನು ಇನ್ನು ಕೆಲವು ತಿಂಗಳಲ್ಲಿ ಲಾಂಚ್ ಆಗುತ್ತೆ. ಅದರ ಕೆಲವೊಂದು ಕಲರ್ ವೇರಿಯಂಟು ಮತ್ತು ಕೆಲವೊಂದು ಸ್ಟೋರೇಜ್ ವೇರಿಯಂಟ್ಗಳೆಲ್ಲ ಲೀಕ್ ಆಗಿರುವಂಥದ್ದು. ಸೊ ಫೋಟೋಸ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಇದರಲ್ಲಿ ನಿಮಗೆ S24 ಏನು ಬೇಸ್ ವೇರಿಯಂಟ್ ಇದೆ ಅದರಲ್ಲಿ ಬರೀ 8 GB ರ್ಯಾಮ್ ಮಾತ್ರ ಅವೈಲಬಲ್ ಇರುತ್ತೆ ಆಯಿತಾ. ಮತ್ತು ಸ್ಟೋರೇಜಲ್ಲಿ ನೀವು ಅಪ್ ಟು 128 ಮತ್ತು 256 ಈ 2 GB ವೇರಿಯಂಟ್ ಮಾತ್ರ ನೀವು S24 ಅಲ್ಲಿ ಪರ್ಚೇಸ್ ಮಾಡ್ಬೋದು. S24 ಪ್ಲಸ್ಸಲ್ಲಿ ನಿಮ್ಗೆ 12 GB ರ್ಯಾಮ್ ತನಕ ಸಿಗುತ್ತೆ. ಇದರಲ್ಲಿ ನಿಮಗೆ 256 GB 512 GB ಆಪ್ಷನ್ ಇದೆ. S24 ಅಲ್ಟ್ರಾದಲ್ಲಿ ನಿಮಗೆ ಅಪ್ ಟು 1 TB ತನಕ ಕೂಡ ಆಪ್ಷನ್ ಇರುವಂಥದ್ದು, 12 GB ರ್ಯಾಮ್ನ ಜೊತೆಗೆ ಬರುತ್ತೆ. ಸೊ ಪ್ರೈಸ್ ಗೊತ್ತಿಲ್ಲ. ನನಗೆ ಅನ್ನಿಸ್ದಂಗೆ ಕಳೆದ ವರ್ಷ ಏನು ಸ್ಯಾಮ್ಸಂಗ್ S23 ಸೀರೀಸ್ ಲಾಂಚ್ ಆಗಿತ್ತು ಸಿಮಿಲರ್ ಪ್ರೈಸಿಂದಲೇ ಲಾಂಚ್ ಆಗ್ಬೋದು. ಮೇಜರ್ ಡಿಫ್ರೆನ್ಸ್ ಅಂತೂ ಕಾಣ್ತಿಲ್ಲ ನನಗೆ ಲುಕ್ ವೈಸು. ನೋಡೋಣ, ಬಂದ ಮೇಲೆ ಅವ್ರು ಕಳಿಸಿದ್ರೆ ಅನ್ಬಾಕ್ಸನ್ನು ವಿಡಿಯೋನ ಮಾಡ್ತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಹೈಪರ್ OS. ಶಾಮಿ ಅವ್ರದ್ದು ಹೊಸ OS ನಾಮಕವಾದ ಹೆಸರು ಮಾತ್ರ ಚೇಂಜ್ ಮಾಡಿದ್ದಾರೆ. ಸೊ ಯಾವುದೆಲ್ಲ ಫೋನಿಗೆ ಈ ಒಂದು OS ಅಪ್ಡೇಟ್ ಬರುತ್ತೆ ಅಂತ ಟ್ವಿಟ್ಟರ್ನಲ್ಲಿ ಶೇರ್ ಮಾಡಿದ್ದಾರೆ. ಒಂದು ಫೋಟೋ ತೋರಿಸ್ತಾ ಇದ್ದೀನಿ. ಶಾಮಿ 13 ಅಲ್ಟ್ರಾ, 13 Pro, 13, 13T Pro, 13T ಎಲ್ಲ, ನೋಟ್ 12S 12ಗೂ ಇದೆ, ಶಾಮಿ ಪ್ಯಾಡ್ 6 ಎಲ್ಲದಕ್ಕೂ ಹೈಪರ್ OS OTA ಮುಖಾಂತರ ಅಪ್ಡೇಟ್ ಬರುತ್ತೆ. ಒಂದು ಒಳ್ಳೆ ವಿಷಯ. ನಿಮ್ಮ ಹತ್ರ ಇನ್ ಕೇಸ್ ಈ ಫೋನ್ ಇದೆ ಅಂತ ಅಂದರೆ ನೀವು ಆರಾಮಾಗಿ ಅಪ್ಡೇಟನ್ನು ಮಾಡ್ಕೊಬೋದು. ಇನ್ನು ಇವತ್ತಿನ ಕೊನೆಯ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೀಸೆಂಟಾಗಿ ಬಂದಿರುವಂಥ ರಿಪೋರ್ಟ್ನ ಪ್ರಕಾರ ಆಪಲ್ನವರು iPhone 17 Pro Maxಲ್ಲಿ ಇನ್ನೂ ಟೈಮ್ ಇದೆ ಆಯಿತಾ. 16 ಬಂದು 17ಅಲ್ಲಿ ಆಯಿತಾ, ಇನ್ನೂ ಎರಡೂವರೆ ವರ್ಷ. ಅದರಲ್ಲಿ ಟೆಲಿಫೋಟೋ ಲೆನ್ಸಲ್ಲಿ 12 MP ಇರ್ತಿತ್ತಲ್ವ. ಸೊ ಆ ಫೋನಲ್ಲಿ iPhone 17 ಸೀರೀಸಲ್ಲಿ ಈ ಟೆಲಿಫೋಟೋ ಲೆನ್ಸನ್ನು 48 MP ಮಾಡ್ತಾರಂತೆ ಆಯಿತಾ. ಈ ಐಫೋನ್ ಅವ್ರು ಹೆಂಗೆ ಅಂತ ಅಂದರೆ ಒಂದೇ ವರ್ಷ ಎಲ್ಲದನ್ನು ಕೊಟ್ಬಿಟ್ಟೆ ಮುಂದಿನ ವರ್ಷ ಏನು ಕೊಡೋದು ಆಯಿತಾ. ಈ ವರ್ಷ ಒಂದು ಕೊಡೋಣ, ಮುಂದಿನ ವರ್ಷ ಇನ್ನೊಂದು ಕೊಡೋಣ, ಅದ್ರ ಮುಂದಿನ ವರ್ಷ ಇನ್ನೊಂದು ಕೊಡೋಣ, ಎಲ್ಲ ಒಟ್ಟಿಗೆ ಕೊಟ್ಬಿಟ್ರೆ ಆಲ್ರೆಡಿ 48 MP ಟೆಲಿಫೋಟೋ ಲೆನ್ಸ್ ಬೇರೆ ಬೇರೆ ಫೋನ್ಗಳಲ್ಲಿದೆ ಆಯಿತಾ. ಆಪಲ್ನವ್ರು ಹೆಂಗೆ ಯೋಚನೆ ಅಂದರೆ ಎಲ್ಲದನ್ನು ಈ ವರ್ಷನೇ ಕೊಟ್ಬಿಟ್ರೆ ಮುಂದಿನ ವರ್ಷ ಹೊಸದು ಅಂತ ಅನ್ಕೊಳ್ಳೋಕೆ ಏನೂ ಇರಲ್ವಲ್ಲ ಅಂತ ಇವ್ರ ಪ್ಲ್ಯಾನು ಆಯಿತಾ. ಇನ್ನೊಂದು ಸ್ವಲ್ಪ ದಿನ ಪಂಚುವಲ್ ಕ್ಯಾಮ್ರಾನು ರಿಮೂವ್ ಮಾಡಿದ್ರೆ ಇನ್ ಡಿಸ್ಪ್ಲೇ ಮಾಡಿ, ಆಲ್ರೆಡಿ ಆ್ಯಂಡ್ರಾಯ್ಡಲ್ಲಿ ಇನ್ ಡಿಸ್ಪ್ಲೇ ಬಂದ್ಬಿಟ್ಟು ಹೋಗ್ಬಿಟ್ಟಿದೆ ಆಯಿತಾ. ಹಾಗೆ ಏನು ಮಾಡೋಕ್ಕಾಗಲ್ಲ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ಐ ಹೋಪ್ ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಳ್ಳೋಕೆ ಸಿಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳು ಟೆಕ್ ಆ್ಯಂಡ್ ಕನ್ನಡ ಇದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.